ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ಇಲ್ಲ. ಓ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಾಹೇಬ್ರೆ. ನಮ್ ಕಾಲೋನಿಯಲ್ಲಿ ಇವ್ರು ತುಂಬಾ ಫೇಮಸ್. ಸುಮ್ಮನವ್ರೆ, ನೀವಿವಾಗ ಗರ್ಭಿಣಿ, ತಿನ್ನೋ ಜಾಗ ತುಂಬಾ ನೀಟಾಗಿರ್ಬೇಕು. ಅದ್ ಹೇಗಿರುತ್ತೋ ಏನೋ, ಹೈಜೀನ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ತಿಂತೀರಾ? ಅದು ರಸ್ತೆ ಬದಿಲಿ. ಸಾಹೇಬ್ರೆ ಅದ್ ಏನ್ ಹಾಕ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಶುದ್ಧವಾಗಿರೋ ಎಣ್ಣೆ ಹಾಕ್ತಾರೆ, ಶುದ್ಧವಾಗಿ ಅಡ್ಗೆ ಮಾಡ್ತಾರೆ. ಅಷ್ಟೇ ಅಲ್ಲ ಸಾಹೇಬ್ರೆ, ಅಲ್ಲಿ ನೋಡಿ ದೋಸೆನ ಬಾಳೆ ಎಲೆಯಲ್ಲಿ ಕೊಡ್ತಾರೆ. ಸ್ವಚ್ಛತೆ ಬಗ್ಗೆ ತುಂಬಾ ಫೇಮಸ್. ಫೇಮಸ್ಸಾ? ಫೇಮಸ್ ಅಂದ್ರೆ ವರ್ಲ್ಡ್ ಫೇಮಸ್ಸಾ? ಅದೇನೋ ಗೊತ್ತಿಲ್ಲ ಸಾಹೇಬ್ರೆ, ಆದ್ರೆ ನಮ್ ವಿರೂಪಾಕ್ಷಣ್ಣ ನಂಗೆ ಏನಾದ್ರೂ ದೊಡ್ಡದಾಗಿದ್ದಿದ್ರೆ ಇಡೀ ಬೆಂಗಳೂರಲ್ಲೇ ಹೆಸರು ಮಾಡ್ತಿತ್ತು ಗೊತ್ತಾ. ಏನೋ ಒಂದಾಗ್ಲಿ, ಬಟ್ ಇಲ್ಲಿ ತಿನ್ನೋದ್ ಬೇಡ. ಏನಾಯ್ತ್ರಿ? ನಂಗಿಲ್ ದೋಸೆ ತಿನ್ನೋದಂದ್ರೆ ತುಂಬಾ ಇಷ್ಟ ಸಾಹೇಬ್ರೆ. ಈ ಜಾಗದಲ್ಲಿ ನನಗ್ ತುಂಬಾ ನೆನ್ಪುಗಳಿದೆ. ನಾನು, ರಾಜಿ, ರಾಜೇಶ. ಆಯ್ತು ಆಯ್ತು, ಅರ್ಥ ಆಯ್ತು. ನಿಮ್ಗೆ ಒಟ್ಟಿನಲ್ಲಿ ದೋಸೆ ತಿನ್ಬೇಕು. ಹಠ ಮಾಡಿದ್ರೆ ಬಿಡಲ್ಲ ಅಲ್ವಾ? ಬನ್ನಿ. ರೀ, ಏನ್ ಪದ್ದು? ಊಟಕ್ಕೆ ಬನ್ನಿ. ಬಂದೆ ಕಡೆ. ಬಡ್ಸು. ಯಾಕೆ ಬಂಗಾರ ಅಳ್ತಾ ಇದೀಯಾ? ತಾತ, ಅಮ್ಮ ಬೆಳಗ್ಗೆಯಿಂದ ಮಾತಾಡ್ತಿಲ್ಲ, ಕರೆದ್ರೂ ಬರ್ತಿಲ್ಲ. ಕರೆದ್ರೂ ಬರ್ತಿಲ್ಲ, ಮಾತಾಡಿಸ್ತಾ ಇಲ್ಲ. ಅಪ್ಪ ದೊರೆ, ನಿಮ್ಮ ಹೆಂಡತಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಸ್ವಾಮಿ. ಅಪ್ಪ ಬುದ್ಧಿ ಹೇಳ್ಬೇಕಂದ್ರೆ ಒಳಗಡೆ ಬಿಟ್ಕೊಂಡ್ರೆ ತಾನೆ. ರಪ್ ಅಂತ ಮುಗಿದ ಮೇಲೆ ಡೋರ್ ಹಾಕಿದ್ಲು. ಕೋಪ ಮಾಡ್ಕೊಂಡ್ರೆ ಒಂದೆರಡು ದಿವಸ ಇರಬೇಕು ಅಷ್ಟೇ. ಅದು ಬಿಟ್ಟು ಚಿಕ್ಕ ಮಕ್ಕಳ ತರ ತಿಂಗಳಾನ್ಗಟ್ಲೆ ಕೋಪ ಮಾಡ್ಕೊಂಡ್ರೆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇರುತ್ತಾ? ಪ್ರೀತಿ ವಾತಾವರಣನ ಸೃಷ್ಟಿ ಮಾಡ್ಬೇಕಾದವ್ರು ನೀವೇ ಜಗಳ ಸೃಷ್ಟಿ ಮಾಡಿದೀರಾ. ಈಗ ಅದಕ್ಕೆ ಯಾಕಮ್ಮ ಬ್ಲೇಮ್ ಮಾಡ್ತಾ ಇದ್ದೀರಾ? ಜಾನ್ವಿ, ಯಾಕಮ್ಮ ಸತ್ಯ ಹೇಳಿದ್ರೆ ಕೋಪ ಬರ್ತಾ ಇದ್ಯಾ? ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಆದ್ರೂ ಏನಿತ್ತು? ಆಗಲಿ ಮಹಾತಾಯಿ, ಮುಂದೆ ನಾವು ಯಾವ ಕಾರ್ಯಕ್ರಮಗಳನ್ನು ಕೈಗೊಂಡರೂ ತಮ್ಮ ಅಪ್ಪಣೆಯನ್ನು ಪಡೆದೇ ಮಾಡುತ್ತೇವೆ. ಅದು ತೀರ್ಥಂಕರಿ ಅಣ್ಣ ಎಲ್ಲಿದ್ದಾನಪ್ಪ? ಯಾಕೆ? ಯಾಕಪ್ಪ ಮರ್ತೋದ್ರು ಅಥವಾ ಮರ್ತಿರೋ ತರ ನಾಟಕ ಮಾಡ್ತಾ ಇದ್ದೀರೋ? ಗೆದ್ದಿರೋದನ್ನ ಸೆಲೆಬ್ರೇಷನ್ ಮಾಡ್ಕೊಂಡ್ ಬನ್ನಿ ಅಂತ ಸುಭಾಷ್ ಜೊತೆ ಕಳ್ಸಿರೋದು ನೀವೇ ತಾನೇ? ಓ ಮರ್ತೇ ಬಿಟ್ಟಿದ್ದೆ. ಜಾನ್ವಿ, ಅವ್ರು ಹೋಗಿರೋದು ಪಾರ್ಟಿಗಲ್ಲ, ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅಪ್ಪ ವಯಸ್ಕೊಂಡು ಮಾತಾಡ್ಬೇಡಿ ನೀವು. ನಿಂದೊಳ್ಳೆ ಕತೆ ಆಯ್ತಲ್ಲೇನೆ. ಸಾಧನ ಒಬ್ಳು ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ಮನೇಲಿ ಇರೋರು ಎಲ್ಲರೂ ಕೋಪ ಮಾಡ್ಕೋಬೇಕಾ? ನಗ್ಲೇಬಾರ್ದಾ? ಪದ್ಮ, ಜಾನ್ವಿ, ನೀನು ಅಂದ್ರೆ ನಿಮ್ಮ ಸಾಧನಾತ್ಗೆಗೆ ತುಂಬಾ ಪ್ರೀತಿ. ನಿನಗೂ ಅಷ್ಟೇ. ಅವಳು ಅಂದ್ರೆ ಪಂಚಪ್ರಾಣ. ನಾಲ್ಕು ಒಳ್ಳೆ ಮಾತಾಡಿ ಪುಸಿ ಮಾಡಿ ಅವಳನ್ನ ಕರ್ಕೊಂಬಾರಮ್ಮ. ನಾನ್ ಕರ್ದಿಲ್ಲ ಅಂತ ಅನ್ಕೊಂಡ್ರಪ್ಪ? ಕರ್ದಾಯ್ತು, ರಿಕ್ವೆಸ್ಟ್ ಮಾಡ್ಕೊಂಡಾಯ್ತು, ಕೊನೆಗೆ ಬೆಕ್ ಕೂಡ ಮಾಡಾಯ್ತು. ಕೊನೆಗೆ ಕೊನೆಗೆ ಈ ನಮ್ಮ ಅಣ್ಣಂಗೆ ಏನ್ ಮರ್ಯಾದೆ ಸಿಕ್ತೋ ನನಗೂ ಅದೇ ಮರ್ಯಾದೆ ಸಿಕ್ತು. ಸರಿ ಅಪ್ಪ, ನಾನು ಟ್ರೈ ಮಾಡ್ತೀನಿ. ನಾನು ಕರೆದ್ರೆ ಖಂಡಿತವಾಗ್ಲೂ ಅವಳು ಬಂದೇ ಬರ್ತಾಳೆ. ಸಿಂಗ್ಲಿಕ್ ನನ್ನ ಮಗನ ತಗೊಂಬಂದು. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀರಾ? ಕ್ಷಣಕ್ಕೊಂದನ್ನು ಮಾತಾಡ್ತೀಯಲ್ಲ, ಅದಕ್ಕೆ ನಾನು ಕರೆದಿದ್ದಕ್ಕೆ ಅವಳು ಬೆಲೆ ಕೊಡಲಿಲ್ಲ, ಧಡಾರ ನಂಗೆ ಬಾಲಾಕ್ಬಿಟ್ಲು ಅಂತ ಒಂದ್ಸತಿ ಹೇಳ್ತೀಯ, ಇನ್ನೊಂದ್ಸತಿ ಹೇಳ್ತೀಯ ಅಪ್ಪ ನಾನು ಹೋಗಿ ಕರೆದ್ರೆ ಅವಳು ಬರಲ್ಲ ಅನ್ನಲ್ಲ, ಹಿಂಗೋಗಿ ಹಿಂಗೆ ಕರ್ಕೊಂಬಂದ್ಬಿಡ್ತೀನಿ ಅಂತೀಯ. ಹೋಗಿ ಕರ್ಕೊಂಬೋಗು. ಅಪ್ಪ ಒಂದು ನಿಮಿಷ, ನಾನು ಹಿಂಗೋಗಿ ಹಿಂಗೆ ಕರ್ಕೊಂಬರ್ತೀನಿ, ಓಕೆನಾ? ಧೃತಿ ಬಾ, ನೀನು ನನ್ನ ಜೊತೆ. ಸರಿ, ಊಟ ಮಾಡೋದು ಕಲ್ತ್ಕೋ. ಏನ್ ವಿರೂಪಾಕ್ಷ, ನೀನ್ ಮಾಡೋ ದೋಸೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ. ಸಾಹೇಬ್ರೆ, ಕುಚೇಲನ್ ಅಂಗಡಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದಂಗಾಯ್ತು ನೀವು ಬಂದಿದ್ದು. ನಿಮ್ಮ ಬಾಯಲ್ಲಿ ಮಾತು ಕೇಳೋದಕ್ಕೆ ನನಗೆ ಖುಷಿ ಆಗ್ತದೆ. ಏನಿಲ್ಲ, ಸುಮ್ಮನ ಅವರು ನೀನ್ ಮಾಡೋ ದೋಸೆ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು, ಅದಕ್ಕೆ ಹೇಳಿದೆ. ಏನೋ ತಿಂದವರೆಲ್ಲ ಹಾಗೆ ಹೇಳ್ತಾರೆ ಸಾಹೇಬ್ರೆ. ಅವ್ರ ಪ್ರೀತಿ ಆಶೀರ್ವಾದದಿಂದ ಈ ಅನ್ನಪೂರ್ಣೇಶ್ವರನ ನಡೆಸ್ಕೊಂಡ್ ಬರ್ತಾ ಇದ್ದೀನಿ.
ನಿಮ್ಗೊಂದು ದೋಸೆ ತೊಗೊಂಬರ್ತೀನಿ. ಕ್ಷಣ ಒಂದು ಈರುಳ್ಳಿ ದೋಸೆ ಹಾಕಿ, ಹಾಂ ಅಣ್ಣ. ಸ್ವಲ್ಪ ಸ್ಪೈಸಿ ಇರಲಿ. ಹಾಂ ಹಾಂ ಹಾಗೆ. ನಮ್ಮ MLA ಸಾಹೇಬ್ರು ಸರ್, ನೀವೇನಿಲ್ಲಿ? ಏಯ್ ಸುಮ್ಮನೆ ಇರೋ. ಅವರು ಸಿನಿಮಾ ನೋಡ್ಕೊಂಡು ದೋಸೆ ತಿನ್ನೋಣ ಅಂತ ಬಂದಿದ್ದಾರೆ. ನೀನು ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀಯಾ? ವಿರೂಪಾಕ್ಷಣ, ಏನು ತಮಾಷೆ ಮಾಡ್ತಿದ್ಯಾ? ನಮ್ಮ MLA ಸಾಹೇಬ್ರು ಇಲ್ಲಿ ತಿಂತಾರಾ? ಯಾಕೆ ನಾನು ತಿನ್ಬಾರ್ದ? ನಿಮ್ಮ ಹಾಗೆ ನಾನು ಸಾಮಾನ್ಯ ಮನುಷ್ಯ ಕಣ್ರಿ, ನಾನು ತಿಂತೀನಿ. ಅಣ್ಣ, ನಮ್ ಸಾಹೇಬ್ರು ಹಾಗೆಲ್ಲ ಮೇಲು ಕೀಳು ಅಂತ ಭೇದ ಭಾವ ಮಾಡಲ್ಲ. ಮುಖ್ಯಮಂತ್ರಿಗಳ ಮನೇಲಿ ದುಬಾರಿ ಊಟನೂ ಮಾಡ್ತಾರೆ, ಬಡವ್ರ ಮನೇಲಿ ಮುದ್ದೆನೂ ತಿಂತಾರೆ. ಊಟಕ್ಕಾಗೆಲ್ಲ ಭೇದ ಭಾವ ಮಾಡಲ್ಲ. ಆದ್ರೆ ಊಟ ಮಾತ್ರ ಇಂಜಿನ್ ಆಗಿರ್ಬೇಕು ಅಷ್ಟೇ. ಇಂಜಿನು? ಹ್ಞೂ ಅಲ್ವಾ ಸಾಹೇಬ್ರೆ? ಊಟ ಇಂಜಿನ್ ಆಗಿದ್ರೆ ತಿಂತೀರಾ ಅಲ್ವಾ? ಸುಮ್ಮನವ್ರೆ, ಅದು ಇಂಜಿನ್ ಅಲ್ಲ, ಹೈಜೀನು. ಅದೇ ಏನೋ ಒಂದು. ಅಣ್ಣ ಇವ್ರಿಗೊಂದು ಈರುಳ್ಳಿ ದೋಸೆ ಹಾಕೊಡು. ಹಾಂ ಸಾಹೇಬ್ರೆ, ನಿಮ್ಗೇನು ಕೊಡಲಿ? ವಿರೂಪಾಕ್ಷ, ನನಗೆ ಒಂದು ಸ್ಪೆಷಲ್ ಆನಿಯನ್ ದೋಸೆ ಮಾಡಿ. ಅಯ್ಯೋ ಸಾಹೇಬ್ರೆ, ಹಾಗಲ್ಲ ಹೇಳೋದು. ಒಂದ್ ನಿಮಿಷ ಇರಿ. ವಿರೂಪಾಕ್ಷಣ್ಣ, ಹಾ, ಮೊದಲು ಬೆಣ್ಣೆ ಹಾಕಿ. ಬೆಣ್ಣೆ ಹಾಕಿದ್ಮೇಲೆ ಹಿಟ್ಟನ್ನ ಚೆನ್ನಾಗಿ ಅಳ್ಗಾಡ್ಸಿ ಗಟ್ಟಿ ಹಿಟ್ಟನ್ನೇ ನೀನ್ ಹೆಂಚಿನ ಮೇಲೆ ಹಾಕ್ಬೇಕು. ಮೇಲ್ಮೇಲೆ ತೆಳ್ಳಗಿರೋದು ಹಾಕ್ಬಾರ್ದು. ಸರಿ ಆಯ್ತು. ಆಮೇಲೆ ಆಮೇಲೆ ಈರುಳ್ಳಿನ ಉದ್ದುದಾಗಿ ಹೆಚ್ಚಬಾರ್ದು, ಸಣ್ಣ ಸಣ್ಣದಾಗಿ ಹೆಚ್ಚಬೇಕು. ಹಸಿಮೆಣಸಿನ್ಕಾಯಿನೂ ಅಷ್ಟೇ ಸಣ್ಣ ಇರ್ಲಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿ. ಟೊಮೊಟೊನ್ ತುಂಬಾ ಹಾಕ್ಬೇಡ, ಹುಳಿ ಆಗ್ಬಿಡತ್ತೆ. ಒಂದ್ 2 ಪೀಸ್ ಇದ್ರೆ ಸಾಕು. ಹಾಗೆ ಮೇಲ್ಗಡೆನೂ ಬೆಣ್ಣೆ ಬೇಕು. ಕೆಳಗಡೆ ಗರ್ಗರಿಯಾಗಿ ಬೆಂದ್ಮೇಲೆ ಅದನ್ನ ಮತ್ತೆ ತಿರುವು ಹಾಕಿ ಬೇಯಿಸು, ಆಯ್ತಾ? 2 ಕಡೆನೂ ಬೇಯಿಸ್ಲಾ? ತರಕಾರಿ ಎಲ್ಲ ಬೆಂದ್ಬಿಡಲ್ವೇನಮ್ಮ? ಅಣ್ಣ, ಅರ್ಧಂಬರ್ಧ ಬೆಂದಿರೋ ತರಕಾರಿನ ತಿನ್ಬಾರ್ದು. ಹಾಗೆ ಕೆಂಪು ಚಟ್ನಿ ಬೇಕು. ಕಡ್ಲೆ ಚಟ್ನಿ ಗಟ್ಟಿಯಾಗಿರ್ಬೇಕು, ನೀರ್ ತರ ಕೊಡ್ಬೇಡ. ಸುಮನಮ್ಮ, ಅದು ಗಟ್ಟಿ ಚಟ್ನಿ ಕೊಟ್ರೆ. ಅಯ್ಯೋ ಗೊತ್ತು ಅಣ್ಣ, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? 7 ರೂಪಾಯಿ ಜಾಸ್ತಿ ಕೇಳ್ತೀಯ ಅಷ್ಟೇ ತಾನೇ? ಕೊಡ್ತೀನಣ್ಣ, ಆದ್ರೆ ನಿನ್ ಗಟ್ಟಿ ಚಟ್ನಿನೇ ಕೊಡ್ಬೇಕು. ಅಯ್ಯೋ ದೇವ್ರೆ. ಏನಾಯ್ತು? ಅದು ನಾನು ನಮ್ಮ ರಾಜೇಶನ್ ಜೊತೆ ಬಂದಿದ್ದೀನಿ ಅನ್ಕೊಂಡು ಬಾಯಿ ಬಡ್ಕೋತಾ ಇದ್ದೀನಿ. ಗೊತ್ತಾಗ್ಲಿಲ್ಲ ಸಾಹೇಬ್ರೆ. ಅದೇನು ಹೇಳ್ತಾರೋ ಅದನ್ನೇ ಮಾಡಿ. ಅದೆಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಹಾ, ಜಾಸ್ತಿ ದುಡ್ಡ? ಅಣ್ಣ, ಅದ್ ಹೆಂಗ್ ನೀನ್ ಜಾಸ್ತಿ ತಗೋತೀಯಾ? ಎಷ್ಟಾಗಿದೆಯೋ ಅಷ್ಟೇ ತಗೋಬೇಕು. ಚಟ್ನಿಗೆ 2 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ ಸಾಹೇಬ್ರೆ. ಚಟ್ನಿಗೆ 2 ರೂಪಾಯಿ ಜಾಸ್ತಿ ಅಷ್ಟೇ. ಸುಮನಮ್ಮ, ನಿನ್ ಕೈ ಮುಗಿತೀನಿ, ಸುಮ್ಮನೆ ಇರಮ್ಮ. ಇವರು ನಮ್ಮ ಕ್ಷೇತ್ರದ MLA, ಇವ್ರ ಹತ್ರ ನಾನು ದುಡ್ಡು ತಗೊಳಕ್ಕಾಗತ್ತಾ? ಅಂದ್ರೆ ನಾವಿಲ್ಲಿ ಪುಕ್ಸಟೆ ತಿನ್ನಕ್ ಬಂದಿದೀವಿ ಅನ್ಕೊಂಡ್ಯಾ? ನೋಡೋಣ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯ ಹೇಳು? ವ್ಯಾಪಾರ ಮಾಡೋದಕ್ಕೆ ತಾನೆ. ನ್ಯಾಯವಾಗಿ ನೀನ್ ದೋಸೆ ಕೊಡು, ಅದಕ್ಕೆ ದುಡ್ಡು ಎಷ್ಟಾಗಿದ್ಯೋ ಅಷ್ಟೇ ನಾವು ಕೊಡ್ತೀವಿ, ಅಲ್ವಾ ಸಾಹೇಬ್ರೆ? ಹೌದು ಹೌದು, ಕರೆಕ್ಟ್. ಸರಿ ಬಾ, ಈಗ ಹಂಚ್ಕಾದಿದೆ, ನೀರ್ ಹಾಕಿ. ಸುಮ್ಮನವ್ರೆ, ನೀವು ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಯಾಕೆ ಸಾಹೇಬ್ರೆ? ಕೂತ್ಕೊಳ್ಳಿ ಹೇಳ್ತೀನಿ. ಸುಮ್ಮನವ್ರೆ, ಅವ್ರಿಗೆ ದೋಸೆ ಹಾಕಕ್ ಬರುತ್ತೆ ಕಣ್ರಿ. ಅಯ್ಯೋ ಸಾಹೇಬ್ರೆ, ಬನ್ನಿ. ಅವಸರದಲ್ಲಿ ಅವ್ರ ಕಾದಂಚ ಮೇಲೆ ದೋಸೆ ಹಾಕ್ಬಿಡ್ತಾರೆ. ಆವಾಗ ಸೀದೋಗಿರುತ್ತೆ ವಾಸನೆ ಬರಲ್ವಾ? ವಿರೂಪಾಕ್ಷ, ಅವ್ರು ಹೇಗೆ ಹೇಳಿದಾರೋ ಹಾಗೆ ಮಾಡು. ಸರಿ ಸಾಹೇಬ್ರೆ. ಸಾಹೇಬ್ರೆ ತುಂಬಾ ಚೆನ್ನಾಗೇ ಮಾಡ್ತಾರೆ, ಆದ್ರೆ ನಾವೇನು ಹೇಳಿಲ್ಲ ಅಂದ್ರೆ ಉದಾಸೀನ ಮಾಡ್ಬಿಡ್ತಾರೆ. ಅಲ್ಲೋಡಿ. ಅಯ್ಯೋ ಅಣ್ಣ, ಪುರ್ಕೆ ತೆಗಿ. ಈರುಳ್ಳಿ ತಗೋ. ಸರಿನಮ್ಮ. ಹಾ, ಚೆನ್ನಾಗಿ ಕಳ್ಸು. ಬೇಗ ದೋಸೆ ಹಾಕಿ. ಸರಿನಮ್ಮ. ಸುಮ್ಮನವ್ರೆ, ಬನ್ನಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಸಾಹೇಬ್ರೆ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಹೇಳ್ತೀನಿ. ಸಾಹೇಬ್ರೆ ಒಂದ್ ನಿಮಿಷ. ಸುಮ್ಮನವ್ರೆ, ನೀವು ನಿಂತ್ಕೊಂಡಿರೋದು ನೋಡಿ ನನ್ನ ಕಾಲೇ ನೋವ್ತಾ ಇದೆ. ಕೂತ್ಕೊಳ್ಳಿ ಸುಮ್ಮನವ್ರೆ. ಹಾಗಲ್ಲ ಸಾಹೇಬ್ರೆ, ದೋಸೆ ಮಾಡೋರ್ಗು ಅಷ್ಟೇ. ಸುಮ್ಮನಮ್ಮ, ನೀವು ಆರಾಮಾಗಿ ಕೂತ್ಕೊಳ್ಳಿ. ನೀವು ಹೇಳಿದ್ಕಿಂತ ಹೆಚ್ಚಾಗಿ ಹಾಕ್ತೀನಿ. ಅಯ್ಯೋ ಅಣ್ಣ, ಹೆಚ್ಚಾಗೂ ಹಾಕ್ಬೇಡ, ಹಾಳಾಗ್ಬಿಡುತ್ತೆ. ಸಾಹೇಬ್ರೆ ತಗೊಳ್ಳಿ. ಅಮ್ಮ ತಗೊಳ್ಳಿ. ಗಟ್ಟಿ ಚಟ್ನಿಯಲ್ಲಿ ಇದೆ ಅಣ್ಣ, ಗಟ್ಟಿ ಚಟ್ನಿ ಕುಡಿಯೋದು.
ಪ್ಲೀಸ್ ಅಮ್ಮ ಬಾಗ್ಲು ತೆಗೆಯಮ್ಮ. ನಾನೇನು ಆಟ ಮಾಡಲ್ಲ ಅಮ್ಮ, ಪ್ಲೀಸ್ ಬಾಗ್ಲು ತೆಗೆಯಮ್ಮ. ಅಮ್ಮ ನಾನು ಒಂದೇ ಒಂದ್ಸಲಿ ನೋಡ್ತೀನಮ್ಮ. ಅಮ್ಮ ನನ್ನ ಕೈ ಮುಗಿದನ್ ಬಾಗ್ಲು ತೆಗೆಯಮ್ಮ. ಸಾಧನಾ 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 ಓಪನ್ ದ ಡೋರ್. ಸಾಧನಾ 10 ನಿಮಿಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಓಪನ್ ದ ಡೋರ್. ಅಲ್ಲ ಇವಾಗ ಕೋಪ ಮಾಡ್ಕೊಳ್ಳುವಂಥದ್ದು ಏನಾಗಿದೆ ಸಾಧನಾ? ಆಗೋದೆಲ್ಲ ಆಗೋಗಿದೆ. ನೋಡು, ಆಚೆ ಬಂದು ಕೂತ್ಕೊಂಡು ಏನ್ ಪ್ರಾಬ್ಲಮ್ ಅಂತ ಹೇಳು, ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ. ಸಾಧನಾ ಓಪನ್ ದ ಡೋರ್. ಜಾನ್ವಿ ಏನ್ ನೋಡ್ತಾ ಇದ್ಯಾ? ಮಾತಾಡು. ಅದಕ್ಕೆ ಪ್ಲೀಸ್ ಡೋರ್ ಓಪನ್ ಮಾಡಿ. ಅದಕ್ಕೆ ನಾವೆಲ್ಲರೂ ಅವಾಗಿಂದ ನಿಮ್ಗೋಸ್ಕರ ಕಾಯ್ತಿದೀವಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ಲೀಸ್ ಒಂದು 2 ಮಿನಿಟ್ಸ್ ನನಗೋಸ್ಕರ ಬಂದು ಹೋಗಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಓಪನ್ ಮಾಡಿ. ಅದಕ್ಕೆ ಅಪ್ಪ, ಆವಾಗಿಂದ ನಾವೆಲ್ಲರೂ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸಾಧನ ಡೋರ್ ಓಪನ್ ಮಾಡ್ತಾ ಇಲ್ಲ. ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಲಾ ಅಂತ. ಚಿಚಿ ಬಿಡ್ತೋನು, ಅಶುಭದ ಮಾತು ಯಾಕಡ್ತೀಯ? ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಕಣೋ. ನೀನು ಕೋಪ ಮಾಡ್ಕೊಂಡು ಕರೆದ್ರೆ ಅದು ಸರಿಯಾಗಲ್ಲ, ಏನೇನೋ ಅನಾಹುತ ಕೆಳೆ ಮಾಡಿಕೊಡುತ್ತೆ. ನೋಡು, ಸಮಾಧಾನವಾಗಿ 4 ಸಾಂತ್ವನದ ಮಾತಾಡಿ ಕರಿ, ತಾನಾಗಿ ಬಾಗಿಲು ತೆಗಿತಾಳೆ. ಎಷ್ಟಂತ ಸಮಾಧಾನದಿಂದ ಕರೀಲಿಯಪ್ಪ. ಇರಿ, ನಾನು ಮಾತಾಡ್ತೀನಿ. ಸಾಧನಾ, ಹೆಣ್ಮಕ್ಳಿಗೆ ಇಷ್ಟೊಂದು ಹಠ ಇರಬಾರ್ದು. ಆಚೆ ಬಾಮ. ದೊಡ್ಡವರೆಲ್ಲ ಕರಿತಾ ಇದ್ದೀವಲ್ಲ, ರೂಮಿಂದ ಆಚೆ ಬಾ.